ಪಗ ಸದನೆ ಪಮ ಪಗ ಮರೆ ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆಗೋದು ತಪ್ಪದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ದಿನ ಬಂದು ಗುರುವಾರದ ವ್ಲಾಗ್ ಆಗ್ತಾಯಿದ್ದೀನಿ. ಗುರುವಾರ ಅಂದರೆ ಅಮಾವಾಸ್ಯೆ ಹಿಂದಿನ ದಿನ, ಅಂದರೆ ಆಷಾಢ ಸ್ಟಾರ್ಟ್ ಆಗೋ ಹಿಂದಿನ ದಿನ ಶುಕ್ರವಾರ. ಆವತ್ತಿನ ದಿನಕ್ಕೆ ನಾನು ಶುಕ್ರವಾರ ಲಕ್ಷ್ಮೀ ಕುಂಡ್ರಿಸೋ ಕಾರಣಕ್ಕೆ ಹಿಂದಿನ ದಿನ ಸ್ವಲ್ಪ ಮನೆ ಕ್ಲೀನಿಂಗು, ಹಾಗೆಯೇ ಸ್ವಲ್ಪ ಸಿಂಪಲ್ಲಾಗಿ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವ ಥರ ಮನೆ ಕ್ಲೀನ್ ಮಾಡ್ತೀನಿ, ಸ್ವಲ್ಪ ನಾಳೆಗೆ ಅಂದರೆ ಪೂಜೆಗೆ ಏನೇನು ಬೇಕೋ ಎಲ್ಲ ತಯಾರಿ ಮಾಡ್ಕೊಳ್ತೀನಿ ಅಂತ ಈ ವಿಡಿಯೋದಲ್ಲಿ ನಿಮಗೆ ಬರುತ್ತೆ. ಹಾಗೆಯೇ ಇವತ್ತು ಬೆಳಗ್ಗೆನೇ ನಾನು ತಿಂಡಿಗೆ ಅಂದ್ಬಿಟ್ಟು ಬದನೆಕಾಯಿ ಹಾಕಿ ರಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ. ಇದನ್ನು ಅಕ್ಕಿ ರೊಟ್ಟಿ ಜೊತೆನೇ ಚೆನ್ನಾಗಿರೋದು, ಬಟ್ ರಾಗಿ ರೊಟ್ಟಿ ಜೊತೆ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ. ನನಗೆ ಅಷ್ಟು ಟೇಸ್ಟ್ ಇಷ್ಟ ಆಗಲಿಲ್ಲ. ಅದಕ್ಕೋಸ್ಕರ ಹಿಂದೆನೇ ನಾನು ಸಾಂಬಾರಿಗೂ ಇಟ್ಕೊಂಡ್ಬಿಟ್ಟೆ. ಹಂಗೆ ದಾಲ್ ಸಾಂಬಾರು ಮಾಡೋಣ ಅಂದ್ಬಿಟ್ಟು. ನಮ್ಮ ಮನೇಲಿ ದಾಲ್ ಸಾಂಬಾರು ಅಂದರೆ ತುಂಬ ಇಷ್ಟಪಡ್ತಾರೆ ಎಲ್ಲರೂ ಅಷ್ಟೇ. ಅದಕ್ಕೋಸ್ಕರ ಇದು ಒಂಥರ ಚೆನ್ನಾಗಿತ್ತು, ಆದರೆ ಒನ್ ಟೈಮ್ ತಿನ್ಬೋದಷ್ಟೆ. ಅದಕ್ಕೋಸ್ಕರನೇ ನಾನು ಅಕ್ಕಿ ರೊಟ್ಟಿ ಜೊತೆ ಮಾಡಿದಾಗ ಈ ರೆಸಿಪಿನ ಕ್ಲಿಯರಾಗಿ ಇದು ಮಾಡ್ತೀನಿ. ಮಾಮೂಲಿ ರಾಗಿ ರೊಟ್ಟಿಗೆ ಯಾವ ಥರ ನಾವು ಹಾಕ್ತೀವೋ ರಾಗಿ ಹಿಟ್ಟು, ಅದೇ ಥರ ಅಕ್ಕಿ ಹಿಟ್ಟು ಹಾಕೋದು ಅಷ್ಟೇ. ಬದನೆಕಾಯಿ ಥರ ಚೆನ್ನಾಗಿ ಸುಟ್ಕೊಳ್ಬೇಕಾಗುತ್ತೆ. ಟೇಸ್ಟ್ ಅಂದರೆ ಒಂದು 80% ಅಷ್ಟು ತಿನ್ಬೋದು. ಇನ್ನು 20% ಮಕ್ಕಳಿಗೆ ಅಷ್ಟು ಇಷ್ಟ ಆಗಲಿಲ್ಲ ನನಗೆ ಗೊತ್ತಿರೋ ಪ್ರಕಾರ. ಇಲ್ಲ ಬೇಡ ಅಂದರು, ಒನ್ ಟೈಮ್ ತಿಂತೀವಿ, ಮಧ್ಯಾಹ್ನಕ್ಕೆ ಬೇಡ ಅಂದರು. ಅದಕ್ಕೋಸ್ಕರನೇ ನಾನು ಸ್ವಲ್ಪನೇ ಮಾಡ್ಕೊಳ್ಳೋದೇನೋ ಚೆನ್ನಾಗೇ ಮಾಡ್ಕೊಂಬಿಟ್ಟೆ. ಬಟ್ ಇಷ್ಟಪಡಲಿಲ್ವಲ್ಲ, ಏನು ಮಾಡೋಕ್ಕಾಗಲ್ಲ. ಎಲ್ಲ ರೆಸಿಪಿನೂ ಚೆನ್ನಾಗಿ ಬರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಅಲ್ವಾ. ನಾವೆಲ್ಲನೂ ಒಂದೊಂದಾಗಿ ಕಲಿತೀವಿ ಅಷ್ಟೇ. ಆದ್ರೂ ಬೆಳಗ್ಗೆ ಟಿಫನ್ಗೆ ಅನ್ನೋದು ಆಯಿತು. ಕೆಲವ್ರಿಗೆ ಇಷ್ಟ ಆಗುತ್ತೆ. ನಮ್ಮನೆ ಆಂಟಿ ಬಂತಾರಲ್ಲ, ಅವ್ರು ಚೆನ್ನಾಗಿದೆ ಅಂದರು. ಅಂದರೆ ವಯಸ್ಸಾಗಿದೆ ಅವ್ರಿಗೆ, ಸ್ವಲ್ಪ ಖಾರ ಖಾರ ಸ್ಪೈಸಿಯಾಗಿ ರಾಗಿ ರೊಟ್ಟಿ ಅಂದರೆ ಹೆಲ್ತಿ ಫುಡ್ ಅಂತ ಅವ್ರು ತಿಂತಾರೆ. ಈಗಿನ ಕಾಲದ ಮಕ್ಕಳೆಲ್ಲ ಇವೆಲ್ಲ ತಿನ್ನಬೇಕಲ್ಲ. ಓಕೆ, ನಾನು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಶುಂಠಿ, ಹಾಗೆಯೇ ಬೆಳ್ಳುಳ್ಳಿ ಮತ್ತು ಬದನೆಕಾಯಿ ಸುಟ್ಟಿದ್ದೀವಲ್ಲ ಅದರ ಮೇಲೆ ಕಪ್ಪು ಇರೋದೆಲ್ಲ ತೆಗೆದ್ಬಿಟ್ಟು ಒಳಗಡೆ ಸಾಫ್ಟ್ನೆಸ್ ಇರೋ ಮಾತ್ರ ತೆಕ್ಕೊಳ್ಬೇಕಾಗುತ್ತೆ. ಸ್ಪೂನಲ್ಲೆಲ್ಲ ತೆಗೆದಿಟ್ಕೊಂಡಿದ್ದೆ. ಅದನ್ನೆಲ್ಲ ಹಾಕಿ ಮಿಕ್ಸಿ ಮಾಡಿಕೊಂಡು, ಮತ್ತು ರಾಗಿ ಹಿಟ್ಟು ಒಂದು ಸ್ವಲ್ಪ ಎರಡರಿಂದ ಒಂದು 3 ಸ್ಪೂನ್ ಗೋಧಿ ಹಿಟ್ಟು, ಹಾಗೆಯೇ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಕ್ಲೀನಾಗಿ ರಾಗಿ ರೊಟ್ಟಿನ ಕಲಿಸ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡು ಕಲಸಿದ ನಂತರ ನಾನು ಹಿಂದೆಯೇ ದಾಲ್ ಸಾಂಬಾರು ಮಾಡೋಣ, ಯಾಕಂದರೆ ಸಾಂಬಾರು ಮಾಡಿ ಇಟ್ಕೊಂಡ್ಬಿಟ್ರೆ ಮಧ್ಯಾಹ್ನಕ್ಕೆ ಸ್ವಲ್ಪ ಕೆಲಸನೇ ಜಾಸ್ತಿ ಇರುತ್ತಲ್ವ. ಅದಕ್ಕೋಸ್ಕರ ಮಧ್ಯಾಹ್ನ ಒಂದೇ ಸಮ ಅಡುಗೆ ಮಾಡಲಿಕ್ಕಾಗಲ್ಲ ಅಂತ ಬೆಳಗ್ಗೆನೇ ಮಾಡಿ ಇಟ್ಕೊಂಡ್ಬಿಡ್ತಾ ಇದ್ದೀನಿ. ನಾರ್ಮಲಾಗಿ ನಾನು ತುಂಬ ಸಲ ನನ್ನ ವಿಡಿಯೋದಲ್ಲಿ ತೋರಿಸಿದ್ದೀನಿ ದಾಲ್ ಸಾರು ಮಾಡೋದು ಯಾವ ಥರ ಅಂದ್ಬಿಟ್ಟು. ಇವತ್ತು ಹಸಿಮೆಣಸಿನ್ಕಾಯಿ ಹಾಕಿ ಮಾಡ್ಕೊಳ್ತಾ ಇದ್ದೀನಿ, ಖಾರದ ಪುಡಿ ಹಾಕಿ ಮಾಡ್ತಾಯಿಲ್ಲ. ಹಾಗೆಯೇ ಇವಾಗ ಬೇಳೆ ಎಲ್ಲ ಬೇಯಕ್ಕೆ ಇಟ್ಟಿದ್ದೀನಿ. ಈ ಕಡೆ ರೊಟ್ಟಿಗಳು ಅಷ್ಟೇ ತಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು ನಾನು ಸ್ವಲ್ಪ ಎಳ್ಳು ಹಾಕ್ಕೊಂಡು ರೊಟ್ಟಿನ ತಟ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬರುತ್ತೆ, ಏನು ಒಡೆದೋಗೋದು ಕಿತ್ತೋಗೋದು ಆ ಥರ ಏನಾಗಲಿಲ್ಲ. ಸ್ವಲ್ಪ ಎಣ್ಣೆ ಎಲ್ಲ ಅಪ್ಲೈ ಮಾಡಿ ಬೇಯಿಸ್ಕೊಂಡ್ರೆ ಚೆನ್ನಾಗೇ ಇರುತ್ತೆ. ಬಿಸಿಯಲ್ಲಿ ತಿಂದರೆ ಇನ್ನೂ ತುಂಬ ಚೆನ್ನಾಗಿತ್ತು. ಅಂದರೆ ಬಿಸಿಯಲ್ಲಿ ಹಾಕ್ಕೊಟ್ಟಿದ ತಕ್ಷಣ ನಾನು ಹಂಗೆ ಟೇಸ್ಟ್ ಮಾಡಿ ನೋಡಿದೆ ಮಕ್ಕಳದು. ಓಕೆ, ಅವ್ರಿಗೆ ಇಷ್ಟ ಆಯಿತು. ಬಟ್ ಮಧ್ಯಾಹ್ನ ತಣ್ಣಗಾದ್ಮೇಲೆ ಬೇಡ ಅಂದಿದ್ದಕ್ಕೆ ನಾನು ಅನ್ನ ಸಾಂಬಾರೇ ಕಟ್ಬಿಟ್ಟೆ ಅವ್ರ ಬಾಕ್ಸ್ಗೆ. ಈ ಕಡೆ ದಾಲ್ ಸಾಂಬಾರಿಗೆ ನಾರ್ಮಲಾಗಿ ಎಣ್ಣೆ, ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು, ಈ ಕಡೆ ಬೇಳೆ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಬೇಯಿಸ್ಕೊಂಡಿದ್ದೆ. ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ನೀರಿನ ಹದ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಆಯಿತು. ಹಾಗೆಯೇ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು 2 ಕುದಿ ಕುದಿಸಿದ್ರೆ ದಾಲ್ ಸಾಂಬಾರು ರೆಡಿ ಆಗುತ್ತೆ. ಇದಕ್ಕೆ ಬಿಸಿ ಬಿಸಿ ಅನ್ನ, ತುಪ್ಪ ಇದ್ದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಓಕೆ, ಆಂಟಿ ಕೂಡ ಬಂದು ಸರಿ ಮೇಲಿಂದ ಸ್ವಲ್ಪ ದೇವ್ರ ಸಾಮಾನೆಲ್ಲ ಇಳಿಸ್ಕೊಂಡೆ, ನಾಳೆ ಪೂಜೆಗೆ ಕಳಶಕ್ಕೆಲ್ಲ ಇಡಬೇಕಲ್ಲ ಅಂದ್ಬಿಟ್ಟು. ಆಂಟಿ ತೊಳ್ಕೊಡ್ತೀನಿ ನಾನು ಅಂದರು. ಸರಿ, ಎಲ್ಲ ಅವರು ತೊಳೆದು ರೆಡಿ ಮಾಡ್ತಾಯಿದ್ರು. ಅಷ್ಟರಲ್ಲಿ ನನಗೊಂದು ಪಾರ್ಸಲ್ ಬಂತು. ಏನಪ್ಪ ಅಂತ ನೋಡೋಷ್ಟರಲ್ಲಿ ಮೀಶೋದಿಂದ ಒಂದು ಪಾರ್ಸಲ್ ಬಂದಿದೆ. ತುಂಬ ಚೆನ್ನಾಗಿತ್ತು. ನಾನು ಸ್ಟ್ಯಾಂಡ್ ಬುಕ್ ಮಾಡಿ ತುಂಬ ದಿನವೇ ಆಗೋಗಿತ್ತು ಅನಿಸುತ್ತೆ, ಮರ್ತೋಗ್ಬಿಟ್ಟಿದ್ದೆ. ಆಮೇಲೆ ನೆನಪಾಯಿತು ಸ್ಟ್ಯಾಂಡೇ ಇರ್ಬೋದು ಅಂದ್ಬಿಟ್ಟು. ಸರಿ, ಮನೆ ಒಳಗಡೆ ಪಾಟ್ಗಳು ಇಡೋಣ ಅಂದ್ಬಿಟ್ಟು ಸ್ಟ್ಯಾಂಡ್ ಬುಕ್ ಮಾಡಿದ್ದೆ. ಒಂದು 4 ಚೆನ್ನಾಗಿದೆ. ಸ್ವಲ್ಪ ಅಲ್ಲಾಡ್ತಾ ಇತ್ತು. ನಾನು ಇದು ಬಿದ್ದೋಗುತ್ತೇನೋ ಅಂದ್ಕೊಂಡೆ. ಇಲ್ಲ, ಪಾಟ್ ತೂಕ ಇರುತ್ತಲ್ಲ, ಅದಕ್ಕೋಸ್ಕರ ಅದು ಏನು ಶೇಕ್ ಆಗ್ತಾ ಇರಲಿಲ್ಲ. ನಾರ್ಮಲಾಗಿ ಚೆನ್ನಾಗಿತ್ತು. ಒರೆಸ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿರುತ್ತೆ. ನೆಲ ಒರೆಸೋಕೆ ಸ್ವಲ್ಪ ತಳ್ಳಿಬಿಟ್ಟು ಒರೆಸ್ಕೊಂಡ್ರೆ ಆಯಿತು. ಮತ್ತು ಕಪ್ಪಾಗುತ್ತೆ ಆ ಥರ ಏನೂ ಇಲ್ಲ. ನೆಲ ತುಂಬ ಚೆನ್ನಾಗಿರುತ್ತೆ.
ನಾಳೆ ನಾವೇನಾನ ಹಬ್ಬ ಮಾಡಬೇಕು, ಇಲ್ಲ ಏನಾನ ಮನೇಲಿ ಪೂಜೆ ಮಾಡ್ಕೊಳ್ಬೇಕು, ಏನಾನ ಪೂಜೆ ಮಾಡಿಸ್ತೀವಿ ಅಂತ ಇದ್ದರೆ ಈ ಥರ ಮನೇಲಿ ಸ್ವಲ್ಪ ಕ್ಲೀನಿಂಗ್ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಅದ್ರ ಮಧ್ಯೆ ಮನೆ ಕ್ಲೀನಿಂಗ್ ಎಲ್ಲ ಆದಮೇಲೆ ಈ ಥರ ಹಸ್ರಾಗಿ ಗಿಡಗಳಿಟ್ಬಿಟ್ಟು ನೋಡಿದ್ರೆ ಇನ್ನೂ ಮನೆ ತುಂಬ ಪಾಸಿಟಿವ್ ಆಗಿರುತ್ತೆ. ನನಗಂತೂ ನಿಮ್ಗೆಲ್ಲರಿಗೂ ಗೊತ್ತಿರೋ ಥರನೇ ಅವಾಗವಾಗ ಮನೆ ಚೇಂಜ್ ಮಾಡ್ತಾಯಿರ್ತೀನಿ. ಆ ಕಡೆಯಿಂದ ಈ ಕಡೆ ಐಟಮ್ಸ್ ಇಡೋದು ಈ ಥರ ಎಲ್ಲ ಮಾಡ್ತಾಯಿದ್ರೆ ಏನೋ ಒಂಥರ ಖುಷಿ. ನನಗೂ ಮನೇಲಿ ಒಬ್ಬಳೇ ಇದು ಬೋರ್ ಆಗಿಬಿಟ್ಟು ಏನಾನ ಮಾಡಲೇಬೇಕು ಅನ್ನೋ ಥರ ಆಗೋಗ್ಬಿಡುತ್ತೆ. ನನಗೆ ಔಟ್ಸೈಡ್ ಹೋಗೋಕ್ಕೂ ಅಷ್ಟು ಇಷ್ಟ ಆಗಲ್ಲ. ಅದಕ್ಕೋಸ್ಕರನೇ ಈ ಥರ ಮನೆಯಲ್ಲೇ ಒಂದೊಂದು ಕ್ಲೀನಿಂಗು ಒಂದೊಂದು ದಿನ ಒಂದೊಂದು ಕ್ಲೀನಿಂಗ್ ಮಾಡಿಕೊಂಡ್ರೆ ಯಾವುದೇ ಥರ ಡೀಪ್ ಕ್ಲೀನಿಂಗ್ ಮಾಡಬೇಕು ಅನ್ನೋ ಅವಶ್ಯಕತೆನೇ ಇರಲ್ಲ. ಈ ಥರ ಟೈಮ್ ಬಂದಾಗ ನಾನು ಒಂದೊಂದು ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ಡೀಪಾಗಿ. ಒಂದಿನ ಕಬೋರ್ಡು, ಒಂದಿನ ಕಿಚನ್ನು ಆ ಥರ ಮಾಡುವಾಗ ಡೀಪ್ ಕ್ಲೀನಿಂಗ್ ಮಾಡೋ ಅವಶ್ಯಕತೆನೇ ಇರಲ್ವಲ್ಲ. ಅದಕ್ಕೋಸ್ಕರ ಈಗ ನಾನು ಮನಿ ಪ್ಲ್ಯಾಂಟ್ ಎಲ್ಲ ಈ ಥರ ಬಾಟ್ಲಲ್ಲಿ ಹಾಕಿದ್ನಲ್ಲ, ಅದೆಲ್ಲ ಬೇರು ಬಿಟ್ಕೊಂಡ್ಬಿಟ್ಟಿತ್ತು. ಅದಕ್ಕೋಸ್ಕರ ಅದನ್ನು ಪಾಟಲ್ಲಿ ಹಾಕ್ಬಿಟ್ಟು ಮನೇಲಿ ಇಡೋಣ ಅದನ್ನು ಅಂದ್ಬಿಟ್ಟು ಈ ಥರ ವೈಟ್ ಪಾಟಲ್ಲಿ ಮಣ್ಣು ಹಾಕ್ಬಿಟ್ಟು ಈ ಮನಿ ಪ್ಲ್ಯಾಂಟಲ್ಲಿ ಬೇರು ಬಿಟ್ಟಿರೋದನ್ನು ನಾರ್ಮಲಾಗಿ ಮಣ್ಣಲ್ಲಿ ಹಾಕ್ತಾಯಿದ್ದೀನಿ. ಇನ್ನು ಒಂದು 2-3 ಕಟ್ ಮಾಡ್ಕೊಂಬಿಟ್ಟು ಈಗ ನಾನು ಅದನ್ನು ಪಾಟಲ್ಲಿ ಹಾಕ್ತೀನಿ ಒಂದೆರಡು. ಮತ್ತು ಅದೇ ಬಾಟ್ಲಲ್ಲೇ ಇನ್ನೊಂದೆರಡು ಮನಿ ಪ್ಲ್ಯಾಂಟ್ನ ಹಾಕಿಡ್ತೀನಿ ಬೇರು ಬರಲಿ ಅಂತ. ಬೇರು ಬಂದರೆ ಗಿಡಗಳು ಮಣ್ಣಲ್ಲಿ ಹಾಕಿದ್ರೆ ಬೇಗ ಬರುತ್ತೆ ಅನ್ನೋದಕ್ಕೋಸ್ಕರ. ಈಗ ಗಿಡಗಳೆಲ್ಲ ಇಟ್ಟಿದ್ದಾಯಿತು ಆಲ್ಮೋಸ್ಟ್ ಎಲ್ಲನೂ. ಈಗ ಸೋಫಾ ಕವರೆಲ್ಲ ವಾಶ್ ಮಾಡೋಕ್ಕೆ ಹಾಕಿದ್ದೆ, ಅದನ್ನೆಲ್ಲ ಹಾಕಿಡ್ತಾ ಇದ್ದೀನಿ. ಒಂಥರ ಚೆನ್ನಾಗಿರುತ್ತೆ. ನಾನು ಮನೆ ಕ್ಲೀನ್ ಮಾಡ್ತಾ ಇದ್ದರೆ ಏನಾನ ಒಂದು ಬೇರೆ ಥರ ಇಂಟ್ರೆಸ್ಟ್ ಬರ್ತಾ ಇರುತ್ತೆ. ಇದನ್ನು ತೆಗ್ದು ಮತ್ತೆ ಇನ್ನೊಂದು ಹಾಕೋಣ, ಇನ್ನೊಂದು ಇಡೋಣ ಅನ್ನೋ ಥರ. ಅದಕ್ಕೋಸ್ಕರನೇ ಆಲ್ಮೋಸ್ಟ್ ಎಲ್ಲ ಕಡೆನೂ ಕೆಲವೊಂದು ಪಾಟ್ನ ಇಟ್ಟಿದ್ದೀನಿ. ಕಿಚನಲ್ಲಿ ಏನಿಲ್ಲ, ನಾರ್ಮಲಾಗಿ ನಿಮಗೆ ಗೊತ್ತಿರೋಂಗೆ ಸಿಂಪಲ್ಲಾಗಿ ಇಟ್ಟಿದ್ದೀನಿ. ಈ ಬಾಟ್ಲಲ್ಲಿ ಮತ್ತೆ ನಾನು ರೀಫಿಲ್ ಮಾಡ್ತಾಯಿದ್ದೀನಿ. ಇನ್ನೊಂದೆರಡು ಮನಿ ಪ್ಲ್ಯಾಂಟ್ನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದನ್ನು ನಾನು ಬುದ್ಧ ಹತ್ರ ಇಡ್ತಾಯಿದ್ದೀನಿ. ಬುದ್ಧ ಹತ್ರ ಖಾಲಿಯಾಗಿ ಕಾಣ್ತಾಯಿತ್ತು, ಸುಮ್ಮನೆ ಏನೂ ಇರಲಿಲ್ಲ ಸುತ್ತಲೂ, ಬುದ್ಧ ಒಂದೇ ಕೂತಿತ್ತು. ಅದಕ್ಕೋಸ್ಕರ ಈ ಮನಿ ಪ್ಲ್ಯಾಂಟ್ ಇಟ್ಟರೆ ಸ್ವಲ್ಪ ಲುಕ್ ಚೆನ್ನಾಗಿ ಕಾಣುತ್ತೆ ಅನ್ನೋದಕ್ಕೋಸ್ಕರ. ಹಾಗೆಯೇ ಇದು ನಾನು ಲಾಸ್ಟಲ್ಲಿ ಅಂದರೆ ಒಂದು 5 ಇಯರ್ಸ್ ಹಿಂದೆ ಈ ಬಾಲ್ ಇರುತ್ತಲ್ಲ, ಅಂದರೆ ಈ ಗೋಲಿ ಅಂತೀವಲ್ಲ ಆ ಥರ ಟೈಪ್ ಇದು ಕಲ್ಲು. ಇದನ್ನು ಫಿಶ್ ಟ್ಯಾಂಕ್ಗೆ ಹಾಕಿದ್ವಿ. ಇವಾಗ ಗಿಡಗಳ್ಗೆ ಹಾಕಿ ಮನೇಲಿ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಗಿಡಗೆ ಹಾಕಿ ಇಡ್ತಾಯಿದ್ದೀನಿ. ಮೊನ್ನೇನು ಕಾಣಲ್ಲ ಮತ್ತು ಲುಕ್ಕು ಒಂಥರ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಇದನ್ನು ಟೀಪಾಯ್ ಮೇಲೆ ಇಡೋಣ ಅಂತ ನೋಡಿದೆ. ಬಟ್ ಮಕ್ಕಳು ಅವಾಗವಾಗ ಏನಾನ ಬರೆಯೋದು ಅದೆಲ್ಲ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಬೇಡ ಅಂದ್ಬಿಟ್ಟು ಮತ್ತೆ ತೆಗೆದೆ. ನಂದು ಇದೇನೆ, ಅಲ್ಲಿಂದ ತೆಗೆದು ಇಲ್ಲಿಡೋದು, ಇಲ್ಲಿಂದ ತೆಗೆದು ಅಲ್ಲಿಡೋದು ಮಾಡ್ತಾನೆ ಇರ್ತೀನಿ. ನನಗೆ ಎಲ್ಲಿ ಸಮಾಧಾನ ಆಗುತ್ತೋ ಅಲ್ಲಿವರೆಗೂ ಅದನ್ನು ಅಲ್ಲಿಂದ ಇಲ್ಲಿಗೆ ಚೇಂಜ್ ಮಾಡ್ತಾ ಇರ್ತೀನಿ. ಹಾಗೆಯೇ ಫಿಶ್ ಟ್ಯಾಂಕ್ ಮೇಲೆ ಏನು ಇಡೋದು ಸ್ವಲ್ಪ ಕೆಲವೊಂದು ಐಟಮ್ ಇಟ್ಟಿದ್ದೆ, ಚೆನ್ನಾಗಿ ಕಾಣ್ತಾ ಇರಲಿಲ್ಲ ಅಂದ್ಬಿಟ್ಟು ಈ ಥರ ಗ್ರೀನ್ ಮ್ಯಾಟ್ ಹಾಕ್ಬಿಟ್ಟು ಮನಿ ಪ್ಲ್ಯಾಂಟು ಮತ್ತು ಪೆನ್ನು ಮತ್ತು ಕೆಲವೊಂದು ಡೆಕೋರೇಟ್ ಆಗಿ ಕಾಣೋ ಅಂಥ ಐಟಮ್ನ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿತ್ತು ಫಿಶ್ ಟ್ಯಾಂಕ್ ಮೇಲೂ. ಹಾಗೆಯೇ ಟೀಪಾಯ್ ಮೇಲೆ ನಾರ್ಮಲಾಗಿ ಒಂದು ಚಿಕ್ಕ ಪ್ಲೇಟ್ನ ಇಟ್ಬಿಟ್ಟು ಅದರ ಮೇಲೇ ನಾನು ಆವಾಗ ಕ್ಯಾಂಡಲ್ಲು ಅಥವಾ ಏನಾನ ಇಡೋದಕ್ಕೆ ಒಂದು ಗೋವಾದಿಂದ ಕ್ಯಾಂಡಲ್ ಏನಂತಾರೆ ಅಂತ ನನಗೂ ಅಷ್ಟು ಗೊತ್ತಿಲ್ಲ, ಬೌಲ್ ಥರ ಅದನ್ನು ತೊಗೊಂಡು ಬಂದಿದ್ದೆ. ತುಂಬ ಚೆನ್ನಾಗಿತ್ತು. ಅಲ್ಲಿ ಟೀಪಾಯ್ ಮೇಲೆ ಒಂದು ಇಟ್ಟಿದ್ದೀನಿ, ಡೈನಿಂಗ್ ಟೇಬಲ್ ಮೇಲೆ ಒಂದು ಸ್ವಲ್ಪ ಇಟ್ಟಿದ್ದೀನಿ. ಗ್ರೀನ್ ಕಲರ್ ಮ್ಯಾಟೆಲ್ಲ ಮಿಕ್ಕಿತ್ತಲ್ಲ ಅದನ್ನೆಲ್ಲ ಡೈನಿಂಗ್ ಟೇಬಲ್ ಮೇಲೆ ಮತ್ತು ಇದು ಫಿಶ್ ಟ್ಯಾಂಕ್ ಮೇಲೆಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದೀನಿ. ಮನೆ ಪೂರ್ತಿ ಕ್ಲೀನ್ ಆದಮೇಲೆ ನಾನು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ಮತ್ತು ದೇವ್ರ ಸಾಮಾನೆಲ್ಲ ಫುಲ್ಲು ತೊಳೆದು ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ಮತ್ತೆ ಇಡ್ತಾಯಿದ್ದೀನಿ. ಯಾಕಂದರೆ ಗುರುವಾರ ಆಗಿರೋದ್ರಿಂದ ನಾನು ಗುರುವಾರ ಸೋಮವಾರ ಪ್ರತಿ ವಾರನೂ ಅಂದರೆ ವಾರದಲ್ಲಿ ಒಂದು ದಿನ ನಾನು ಯಾವುದಾನ ಒಂದು ಟೈಮಲ್ಲಿ ದೇವ್ರ ಸಾಮಾನು ತೊಳಿತೀನಲ್ಲ ಅದೇ ಥರನೇ ಇವತ್ತು ತೊಳೆದ್ಬಿಟ್ಟು ಹಾಗೇ ಕಳಶ ಇಟ್ಬಿಟ್ಟಿದ್ದೀನಿ. ಮನೆ ದೇವ್ರದ್ದು ಕಳಶ ಇಟ್ಟಿದ್ದೀನಿ. ನಾಳೆ ಲಕ್ಷ್ಮೀ ಪೂಜೆ ಮಾಡೋದು ಕಳಶನ ನಾಳೆ ಇಟ್ಕೊಳ್ಳೋಣ ಅಂದ್ಬಿಟ್ಟು. ಇವತ್ತು ಮನೆ ಪೂಜೆ ಮಾಡ್ಕೊಂಬಿಟ್ರೆ ನಾಳೆ ಅಷ್ಟು ರಿಸ್ಕ್ ಇರಲ್ಲ ಬೇರೆ ಕೆಲಸ ಮಾಡ್ಕೊಳ್ಳೋದಕ್ಕೆ ಅಂತ. ಹಾಗೆಯೇ ಹೂವನ್ನು ತೊಗೊಂಡಿದ್ದೆ ನಾಳೆ ಪೂಜೆಗೆ ಕಳಶಕ್ಕೆಲ್ಲ ಬೇಕು ಅಂದ್ಬಿಟ್ಟು ಅದನ್ನು ಕಟ್ಕೊಂಡು ಕೂತ್ಕೊಂಡೆ. ನೆಕ್ಸ್ಟ್ ಅದೆಲ್ಲ ಆದಮೇಲೆ ಸ್ವಲ್ಪ ಐಟಮ್ ತರಕ್ಕೆ ಹೋಗಿದ್ದೆ, ಅದನ್ನೇನು ವಿಡಿಯೋ ಮಾಡಲಿಕ್ಕೆ ಹೋಗಿಲ್ಲ. ನಂತರ ಪ್ರಾಜೆಕ್ಟ್ ವರ್ಕ್ ಇತ್ತು ಮಗನಿಗೆ, ಅದನ್ನು ಕೂಡ ಮಾಡಿಕೊಟ್ವಿ. ನಾನು ಅರ್ಧ ಮಾಡಿಕೊಟ್ಟಾದ್ಮೇಲೆ ಮಗಳು ಬಂದು ನಾನು ಇನ್ನು ಮಿಕ್ಕಿದ್ದು ಮಾಡಿಕೊಡ್ತೀನಿ, ಬೆಳಗ್ಗೆಯಿಂದ ಟಯರ್ಡ್ ಆಗಿದೆಯಮ್ಮ ಅಂತ ಅಂದ್ಲು. ಸರಿ, ನನಗೂ ಅದೇ ಬೇಕಾಗಿತ್ತು, ಸ್ವಲ್ಪ ರೆಸ್ಟ್ ಮಾಡಬೇಕಾಗಿತ್ತು. ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ರಾತ್ರಿಯೇ ಸ್ವಲ್ಪ ಮನೆಯೆಲ್ಲ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಂಡ್ವಿ. ಮಲ್ಕೊಳ್ಳೋಷ್ಟೊತ್ತಿಗೆ ಲೇಟೇನಾಗಲಿಲ್ಲ ಇವತ್ತು. ಕರೆಕ್ಟಾಗಿ 9:30 ಮಲ್ಕೊಂಡ್ಬಿಟ್ವಿ ಬೇಗನೆ, ಯಾಕಂದರೆ ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂದ್ಬಿಟ್ಟು. ಓಕೆ, ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಯಾವ ಥರ ಪೂಜೆ ಮಾಡಿದ್ದೀನಿ, ನಾನು ಯಾವ ಥರ ಅಡುಗೆಗಳು ಮಾಡಿದ್ದೀನಿ, ನನ್ನ ಲಕ್ಷ್ಮೀ ಪೂಜೆ ಯಾವ ಥರ ಆಗಿದೆ ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋ ನಾನು ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದೀರಾ ಅಂದರೆ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಗುಡ್ ನೈಟ್ ಫ್ರೆಂಡ್ಸ್, ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.